ಈ ಮಂತ್ರವನ್ನು ಪಠಿಸಿ ನಿಮ್ಮ ಶತ್ರು ಕೂಡ ಉತ್ತಮ ಸ್ನೇಹಿತನಾಗುತ್ತಾನೆ. ಯಾವುದೇ ದ್ವೇಷ ಇರುವುದಿಲ್ಲ. ನಿಮ್ಮ ಉತ್ತಮ ನಡವಳಿಕೆಯಿಂದ ನೀವು ನಿಮ್ಮ ಶತ್ರುಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ನಿಮ್ಮ ಶತ್ರುಗಳಿಗೆ ಪಾಠ ಕಲಿಸಲು ನೀವು ಬಯಸಿದರೆ ನಿಮ್ಮ ನಡವಳಿಕೆಯನ್ನು ಉತ್ತಮವಾಗಿರಿಸಿಕೊಳ್ಳಿ ಮತ್ತು ಯಾವಾಗಲೂ ಅವರೊಂದಿಗೆ ಖುಷಿಯಿಂದ ಮಾತನಾಡಿ. ರಾಜತಾಂತ್ರಿಕ ಆಚಾರ್ಯ ಚಾಣಕ್ಯನು ಚಾಣಕ್ಯ ನೀತಿಯನ್ನು ವಿನ್ಯಾಸಗೊಳಿಸಿದನು. ಅದರ ತತ್ವಗಳು ಇಂದಿಗೂ ಬಹಳ ಜನಪ್ರಿಯವಾಗಿವೆ. ಚಾಣಕ್ಯ ನೀತಿಶಾಸ್ತ್ರದಲ್ಲಿ ನಿಮ್ಮ ಶತ್ರುಗಳನ್ನು ಸಹ ನಿಮ್ಮ ಸ್ನೇಹಿತರನ್ನಾಗಿ ಮಾಡುವ ಕೆಲವು ಸಲಹೆಗಳಿವೆ. ಆದ್ದರಿಂದ ಚಾಣಕ್ಯನ ನೀತಿಯ ಪ್ರಕಾರ ನಿಮ್ಮ ಶತ್ರುವನ್ನು ಸ್ನೇಹಿತನನ್ನಾಗಿ ಮಾಡುವುದು ಹೇಗೆ ಎಂದು ತಿಳಿಯೋಣ ಬನ್ನಿ. ಚಾಣಕ್ಯ ನೀತಿಯ ಮಂತ್ರ. ಈ ಮಂತ್ರ ಚಾಣಕ್ಯ ಸಹೋದರನಿಗೆ ಪ್ರಿಯವಾಗಿದೆ ಎಂದು ಹೇಳಲಾಗುತ್ತದೆ. ವ್ಯಾದೋ ಮೃಗವದಂ ಕರ್ತುಂ ಗೀತೆ ಸುಸ್ವರಂ. ಆಚಾರ್ಯ ಚಾಣಕ್ಯನು ತನ್ನ ನೀತಿಶಾಸ್ತ್ರದ ಒಂದು ಶ್ಲೋಕದ ಮೂಲಕ ಈ ಸಂದೇಶವನ್ನು ನೀಡುತ್ತಾನೆ. ಯಾರಾದರೂ ನಿಮ್ಮ ಶತ್ರುವಾಗಿದ್ದರೆ ಅಥವಾ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಭಾವನೆಗಳನ್ನು ಹೊಂದಿದ್ದರೆ ಅಂತಹ ಜನರ ವಿರುದ್ಧ ದ್ವೇಷದಿಂದಿರಬೇಡಿ, ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಚಾಣಕ್ಯ ನೀತಿ ಹೇಳುವಂತೆ ಕಾಡಿನಲ್ಲಿ ಬೇಟೆಗಾರನು ಜಿಂಕೆಯನ್ನು ಹಿಡಿಯಲು ತಂತ್ರವನ್ನು ರೂಪಿಸುತ್ತಾನೆ. ಜಿಂಕೆ ಆ ಬೇಟೆಗಾರನ ತಂತ್ರಕ್ಕೆ ಮಂತ್ರಮುಗ್ಧರಾದಾಗ ಜಿಂಕೆಯನ್ನು ಬೇಟೆಗಾರನು ಹಿಡಿಯುತ್ತಾನೆ. ಅಂತೆಯೇ ಯಾರನ್ನಾದರೂ ನಿಮ್ಮದಾಗಿಸಿಕೊಳ್ಳಲು ಅವರೊಂದಿಗೆ ಸಿಹಿಯಾಗಿ ಮಾತನಾಡುವುದು ಬಹಳ ಮುಖ್ಯ, ಏಕೆಂದರೆ ಯಾರಾದರೂ ನಿಮಗೆ ಹಾನಿ ಮಾಡಲು ಬಯಸಿದರೆ ನಿಮ್ಮ ಒಳ್ಳೆಯ ಮಾತುಗಳು ನಿಮ್ಮ ಬಗ್ಗೆ ಅವರ ಮನಸ್ಸನ್ನು ಬದಲಾಯಿಸುತ್ತವೆ. ದ್ವೇಷವನ್ನು ಹೊಂದಿರುವುದು ಹಾನಿಯನ್ನುಂಟು ಮಾಡುತ್ತದೆ. ನೀವು ಯಾರೊಂದಿಗೂ ಪ್ರತಿಕೂಲವಾಗಿರಬಾರದು ಎಂದು ಚಾಣಕ್ಯನು ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿದ್ದಾನೆ, ಏಕೆಂದರೆ ದ್ವೇಷವನ್ನು ಹೊಂದಿರುವುದು ಯಾವುದೇ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡುತ್ತದೆ. ಆದ್ದರಿಂದ ಯಾವಾಗಲೂ ನಿಮ್ಮ ಉತ್ತಮ ನಡವಳಿಕೆಯಿಂದ ನಿಮ್ಮ ಶತ್ರುಗಳನ್ನು ನಿಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸಿ, ಏಕೆಂದರೆ ನಿಮ್ಮ ಉತ್ತಮ ನಡವಳಿಕೆಯಿಂದ ನೀವು ನಿಮ್ಮ ಶತ್ರುಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ನಿಮ್ಮ ಶತ್ರುಗಳಿಗೆ ಪಾಠ ಕಲಿಸಲು ನೀವು ಬಯಸಿದರೆ ನಿಮ್ಮ ನಡವಳಿಕೆಯನ್ನು ಉತ್ತಮವಾಗಿರಿಸಿಕೊಳ್ಳಿ ಮತ್ತು ಯಾವಾಗಲೂ ಅವರೊಂದಿಗೆ ಖುಷಿಯಿಂದ ಮಾತನಾಡಿ.